ಹಾಯ್ ಗಾಯ್ಸ್, ಇವತ್ತು ಈ ವಿಡಿಯೋಲಿ ನಮ್ಮ ರ್ಯಾಕ್ಸಿ ಕಾಣೆ ಆಗಿದೆ. ವಾಕಿಂಗ್ ಅಂತ ಬಿಟ್ಟಿದ್ವಿ ನಾವು ಮಾರ್ನಿಂಗ್ 21 ಅಕ್ಟೋಬರ್. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಹತ್ರನೇ ಬಂದಿತ್ತು. ಅದಾದಮೇಲಿಂದ ಒಂದು 10-15 ನಿಮಿಷ ಗ್ಯಾಪಲ್ಲೇ ಇಲ್ಲ, ಅದು ಯಾರು ತೊಗೊಂಡೋಗಿದ್ದಾರೆ ಅನ್ನೋ ಒಂದು ಡೌಟು ಬರ್ತಾಯಿದೆ ನಮಗೆ. ಸಾಕಷ್ಟು ಬೇಜಾರಾಗ್ಬಿಟ್ಟಿದೆ. ಇಷ್ಟು ದೊಡ್ಡ ರ್ಯಾಕ್ಸಿನ ಲ್ಯಾಬ್ರಾಡಾರ್ ಬ್ರೀಡ್ನ ಇಷ್ಟು ಈಸಿಯಾಗಿ ತೊಗೊಂಡೋಗ್ತಾರೆ ಅಂತ ನಂಗೆ ನಂಬಕ್ಕೆ ಆಗ್ತಾಯಿಲ್ಲ. ತೊಗೊಂಡು ಹೋಗಿದ್ದಾರೋ ಇಲ್ಲ ಅದಾಗೆ ಹೋಗಿದೆಯೋ ಗೊತ್ತಾಗ್ತಾಯಿಲ್ಲ. ಬಹಳಷ್ಟು ಬೇಜಾರಲ್ಲಿ, ಬಹಳಷ್ಟು ದುಃಖದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಸಾಕಷ್ಟು ಹುಡುಕಿದ್ವಿ. 21 ಅಕ್ಟೋಬರಿಂದ ಇಲ್ಲಿವರೆಗೂ ಹುಡುಕ್ತಾನೇ ಇದ್ದೀವಿ. ಇನ್ನಾದರೂ ಬರ್ತಾಯಿಲ್ಲ. ಬರ್ತದೆ ಅಂತಲೇ ಕಾಯ್ತಾನೇ ಇದ್ದೀವಿ. ಅದು ಎಲ್ಲಿ ಹೋಗಿದೆ ಅಂತ ಒಂದು ಕ್ಲೂನೂ ಸಿಗ್ತಾಯಿಲ್ಲ. ನಾವಾಗೆ ಒಂದೊಂದು ಸಲ ಫ್ರೀಯಾಗಿ ವಾಕಿಂಗ್ ಅಂತ ಬಿಟ್ಟಾಗ ಇಲ್ಲ ಅದಾಗೆ ಎಷ್ಟೋ ಸಲ ತಪ್ಪಿಸ್ಕೊಂಡು ನಮ್ಮ ಗೇಟ್ ತಪ್ಪಿಸ್ಕೊಂಡು ಹೋದ್ರೂ ಬರ್ತಾಯಿತ್ತು. ನಾವಾಗೆ ಬಿಟ್ಟರು ವಾಕಿಂಗೆಲ್ಲ ಮುಗಿಸ್ಕೊಂಡು ಕರೆಕ್ಟು 1 ಅವರ್, ಮ್ಯಾಕ್ಸಿಮಮ್ 1.5 ಅವರ್ ಅಂತ ಅಂದ್ಕೊಳ್ಳಿ, ಮುಗಿಸ್ಕೊಂಡು ಬಂದಾದ್ಮೇಲೆ ನೀರು ಕುಡಿಯೋಕ್ಕಂತೂ ಬರ್ತಾನೆ ಇರ್ತಿತ್ತು. ಅದಕ್ಕೆ ದಾಹ ಆದರೆ ಆಯಿತು, ನೀರು ಎಲ್ಲೆಲ್ಲೂ ಸಿಗಲ್ಲ ಅಂತೇಳ್ಬಿಟ್ಟು ನಮ್ಮ ಮನೆಗೆ ಡೈರೆಕ್ಟ್ ಬಂದು ನೀರು ಕುಡಿತಾಯಿತ್ತು. ಸುಸ್ತಾಗಿ ಬಂದು ಮಲ್ಕೊಳ್ಳೋದೆಲ್ಲ ಮಾಡ್ತಾಯಿತ್ತು. ಈ ಸಲ ಬಂದೇ ಇಲ್ವಲ್ಲಪ್ಪ ವಾಕಿಂಗ್ ಮುಗಿಸ್ಕೊಂಡು, ಸಖತ್ ಬೇಜಾರಾಗ್ಬಿಟ್ಟಿದೆ. ಅದಾಗೆ 1 ಅವರ್ 2 ಅವರಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಹುಡುಕ್ಲಿಕ್ಕೆ. ಅದು ಎಲ್ಲಿ ಹೋಗಿದೆ ಅಂತಲೂ ಗೊತ್ತಾಗ್ತಿಲ್ಲ. ಸಾಕಷ್ಟು ಬೇಜಾರು. ಎಷ್ಟು ಮುದ್ದಾಗಿ ಸಾಕಿದ್ವಿ, ಎಷ್ಟು ಅಟ್ಯಾಚ್ಮೆಂಟು, ಸೆಂಟಿಮೆಂಟು ಬೆಳ್ಕೊಂಡಿತ್ತು ಅಂದರೆ ಅದು ನನ್ನ ದೊಡ್ಡ ಮಗನೇ ಅನ್ನೋ ಥರ ಸಾಕ್ಬಿಟ್ಟಿದ್ವಿ ನಾವು. ನಮ್ಮ ಹಸ್ಬೆಂಡಿಗೆ ಡಾಡಾ, ನನಗೆ ಮಮ್ಮಿ ಅಂತಲೇ. ಡಾಡಾ ಬಂದ, ಎಲ್ಲಿ ಬಂದ ನೋಡು ಅಂದ ಕೂಡಲೇ ಅದು ಎಷ್ಟು ವೆಯ್ಟ್ ಮಾಡಿಕೊಂಡು, ಎಷ್ಟು ಕಾತುರದಿಂದ ಬಂದು ಕೂಡ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಬೊಗಳ್ತಾಯಿತ್ತು. ಯಾರೇ ಬರಲಿ ನಮ್ಮ ಏರಿಯಾಗೆ, ಯಾರೇ ಹೊಸಬ್ರು ಬರಲಿ, ನಮ್ಮ ಏರಿಯಾ ಬಿಟ್ಟು ಬೇರೆಯವ್ರು ಬರಲಿ ಅಷ್ಟು ಬೊಗಳ್ತಾಯಿತ್ತು, ಅಷ್ಟು ಬಾಕ್ ಮಾಡ್ತಾಯಿತ್ತು. ಯಾರೋ ಹೊಸಬ್ರು ಬಂದಿದ್ದಾರೆ, ಇಲ್ಲ ನಾವೇ ಆಗಲಿ ಗೊತ್ತಿರೋರೇ ಬಂದರೆ ಒಂಥರ ವಾಯ್ಸ್ ಚೇಂಜ್ ಮಾಡಿಬಿಡೋದು. ನಮ್ಗೆ ಗೊತ್ತಿರೋರು ನೋನ್ ಪರ್ಸನ್ಸ್ಗೆ ಒಂಥರ, ಇಲ್ಲ ಗೊತ್ತಿಲ್ಲದಿರೋರಿಗೆ, ಅದಕ್ಕಾಗದೆ ಇರೋರಿಗೆ. ಮಂಕಿಗಳು ಬಂದ್ರಂತೂ ಬಿಡೋದೇ ಇಲ್ಲ, ಹೋಗೋ ತನಕ ಕಿರಿಸ್ತಾಯಿತ್ತು. ಒಂದು ಬೆಕ್ಕೆ ಆಗಲಿ ಅಷ್ಟು ಆ್ಯಕ್ಟಿವ್, ಅಷ್ಟು ಎನರ್ಜೆಟಿಕ್ ಆಗಿತ್ತು. ಒಂದು ಹೆಲ್ತ್ ಇಶ್ಯೂಸ್ ಇರಲಿಲ್ಲ, ಒಂದು ಹೆಲ್ತ್ ಪ್ರಾಬ್ಲಮ್ ಇರಲಿಲ್ಲ. ಅದಕ್ಕೆಲ್ಲ ವ್ಯಾಕ್ಸಿನೇಷನ್ ಕೂಡ ಹಾಕಿದ್ವಿ ನಾವು. ಯಾರು ಕಣ್ಣು ಬಿತ್ತೋ ಏನೋ, ಅದು ಎಲ್ಲ ಪ್ಲ್ಯಾನ್ ಮಾಡಿನೇ ತೊಗೊಂಡೋಗಿದ್ದಾರೆ ಅಂತ ಭಾಳಷ್ಟು ಬೇಜಾರಾಗ್ತಿದೆ ನನಗೆ. ಇಷ್ಟು ವರ್ಷ ನಾವು ಬಂದು ಇಲ್ಲಿ 3 ಇಯರ್ಸು ಆಲ್ಮೋಸ್ಟ್ ಅದಕ್ಕೆ ರ್ಯಾಕ್ಸಿಗೆ 4 ಇಯರ್ಸ್ ಕಂಪ್ಲೀಟ್ ಆಯಿತು. 4 ಇಯರ್ಸ್ ನಮ್ಮ ಜೊತೆ ಇದ್ದು ಇವಾಗ ಹಿಂಗಾಯ್ತಲ್ಲಪ್ಪ ಅನ್ನೋ ಒಂದು ಬೇಜಾರಾಗ್ಬಿಟ್ಟಿದೆ ನಮಗೆ. ಇಷ್ಟು ದೊಡ್ಡ ರ್ಯಾಕ್ಸಿನೇ ಮಾಡಿಬಿಟ್ರು, ಬಿಟ್ಬಿಟ್ಟು ತೊಗೊಂಡೋದ್ರಿಂದ ಮಕ್ಕಳನ್ನ ಯಾವಾಗ ಬಿಡ್ತಾರಪ್ಪ ಅನ್ನೋ ಬೇಜಾರು ಅನಿಸ್ತದೆ ನನಗೆ. ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಸಾಕಷ್ಟು ನೋವಿನಲ್ಲೇ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಸಿಕ್ಕರೆ, ಎಲ್ಲಾದರೂ ನೋಡಿದರೆ ಬೇಗ ನನ್ನೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸು, ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಪ್ಲೀಸ್ ಕಾಲ್ ಮಾಡಿ. ಯಾರಿಗಾದರೂ ನೋಡಿದರೆ, ಎಲ್ಲಾದರೂ ಇದ್ದರೆ, ಇಲ್ಲ ಯಾರಾದರೂ ತೊಗೊಂಡು ಸಾಕ್ತಾ ಇದ್ದಾರೆ ಅಂತ ಆದರೆ ಪ್ಲೀಸ್ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಸಾಕಷ್ಟು ಮಿಸ್ ಮಾಡ್ತಾಯಿದ್ದೀವಿ. ನಮ್ಮ ಮಕ್ಕಳು ಕೂಡ ಅಷ್ಟೇ, ನಮ್ಮ ಸ್ಟೀನಾ ಅಷ್ಟೇ ಸಾಕಷ್ಟು ಬೇಜಾರಾಗ್ಬಿಟ್ಟಿದ್ದಾಳೆ. ಅವಳು ಮಿಸ್ ಆಗಿದೆ, ಯಾರೋ ಕಳ್ಳರು ತೊಗೊಂಡೋದ್ರು ಅಂತಲೇ ಹೇಳ್ತಾ ಇದ್ದಾಳೆ. ಸೊ ಎಲ್ಲಾದರೂ ಸಿಕ್ಕರೆ ಸಾಕಷ್ಟು ಆದಷ್ಟು ಬೇಗ ಬರಲಿ ಅಂತ ನಾನು ಭಾಳ ಡೈಲಿ ಪ್ರೇ ಮಾಡ್ತಾಯಿದ್ದೀನಿ. ನಮ್ಮ ರ್ಯಾಕ್ಸಿ ಎಲ್ಲೇ ಇದ್ದರೂ ನಮ್ಮ ಮನೆಗೆ ಬರಲಪ್ಪ, ಹೆಲ್ದಿಯಾಗಿ ಹುಷಾರಾಗಿ ಬರಲಿ. ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾಯಿದ್ದೀವಿ ನ್ಯೂಸ್ನ. ರ್ಯಾಕ್ಸಿ ಅಂತೇಳಿ ಲ್ಯಾಬ್ರಾಡಾರ್ ಡಾಗ್, ಆರೆಂಜ್ ಕಲರ್ ಬೆಲ್ಟ್ ಹಾಕ್ಕೊಂಡಿರುತ್ತೆ, 4 ಇಯರ್ಸ್ ಲ್ಯಾಬ್ರಾಡಾರ್ ಡಾಗ್. ರ್ಯಾಕ್ಸಿ ಅಂತ ಕರೆದು ಕೂಡ ಅದು ಬರುತ್ತೆ, ಅದರ ಹೆಸರೇ ರ್ಯಾಕ್ಸಿ ಅಂತ ಹೇಳ್ಬಿಟ್ಟು. ಇಲ್ಲಿ ಸುತ್ತಮುತ್ತ ಇದ್ರಂತೆ, ಸರೌಂಡಿಂಗ್ಸ್ ಇದ್ರಂತೂ ಬಂದುಬಿಡ್ತಿತ್ತು. ಬಟ್ ಸರೌಂಡಿಂಗ್ಸಲ್ಲಿ ಇಲ್ಲ, ಅದು ಭಾಳ ದೂರ ಹೋಗಿದೆ ಏನೋ ಅಂತ ಅನ್ನಿಸ್ತಾ ಇದೆ. ಬರಲಿ, ಅದು ಒಂದು ಟೈಮ್ ಆದರೂ ಬರಲಿ, ಇಲ್ಲ ಲೇಟ್ ಆಗಾದರೂ ಬರಲಿ. ಸ್ವಲ್ಪ ಸಿಕ್ಕರೆ ಸಾಕು ನಮ್ಗೆ, ಎಲ್ಲಿದೆ ಅಂತ ಸ್ವಲ್ಪ ಕ್ಲೂ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದೀವಿ. ಎಲ್ಲೂ ಒಂದು ಕ್ಲೂ ಇಲ್ವಲ್ಲ ಅನ್ನೋದೇ ಬೇಜಾರಾಗ್ಬಿಟ್ಟಿದೆ. ನಾವಾಗೆ ಒಂದೊಂದು ಸಲ ಬಿಟ್ಟಾಗ ಒಂದು 4-5 ಜನ ಬಂದು ಹೇಳ್ಬಿಡೋರು, ನಿಮ್ಮ ರ್ಯಾಕ್ಸಿ ಇಲ್ಲಿದೆ, ನಿಮ್ಮ ರ್ಯಾಕ್ಸಿ ಅಲ್ಲಿದೆ, ಕಟ್ಟಾಕ್ರಿ, ಭಯ ಬರ್ತದೆ ಅಂತ. ಆ ಥರ ಎಲ್ಲ ಬಂದು ಹೇಳೋರು. ಇಷ್ಟು ಇದ್ರ ಮಧ್ಯೆ ಒಂದು ಕ್ಲೂ ಇಲ್ದಂಗೆ ನಾಪತ್ತೆ ಆಗಿಬಿಡ್ತಲ್ಲಪ್ಪ ಅನ್ನೋ ಒಂದೇ ಬೇಜಾರು ನನಗೆ. ಎಲ್ಲಿ ಹೋಗಿದೆಯೋ ಏನೋ, ಊಟ ಮಾಡ್ತೋ, ನೀರು ಕುಡಿತೋ, ಇಲ್ಲ ಎಷ್ಟು ತೆಳ್ಳಗಾಗಿದೆಯೋ, ನನಗಂತೂ ಹಗಲು ರಾತ್ರಿ ಅದರದ್ದೇ ಚಿಂತೆ ಆಗಿಬಿಟ್ಟಿದೆ. ನಾವು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ದುಃಖ, ಈ ಥರ ಒಂದು ನೋವು ನಮಗೆ ಬರ್ತದೆ ಅಂತ ಹೇಳ್ಬಿಟ್ಟು. ಇಷ್ಟಪಟ್ಟು ಸಾಕಿದ್ವಿ, ಕಷ್ಟ ಆದ್ರೂ ನಾವು ಬೇಡ ಅಂದರು, ಎಲ್ಲರೂ ಬೇಡ ಅಂದ್ರೂ, ನಿಮಗೆ ಕಷ್ಟ ಆಗ್ತದೆ ಸಾಕಲಿಕ್ಕೆ, ಮೇಂಟೈನ್ ಮಾಡಲಿಕ್ಕಾಗಲ್ಲ, ಬೇಡ ಯಾರಿಗಾದ್ರೂ ಕೊಟ್ಬಿಡಿ, ಸೆಲ್ ಮಾಡಿಬಿಡಿ ಅಂತ ಎಷ್ಟು ಹೇಳಿದ್ರು ನಾವಿಲ್ಲ, ನಾವು ಸಾಕಿರೋ ಅಂಥ ರ್ಯಾಕ್ಸಿ ನಮ್ಮ ಜೊತೆನೇ ಇರಲಿ. ಅದಕ್ಕೆ ಎಷ್ಟೇ ಒಂದು ಇನ್ಫೆಕ್ಷನ್ ಆದ್ರೂ ಅದು ಇನ್ಫೆಕ್ಷನ್ ಹೋಗೋ ತನಕ ಬಿಡ್ತಾ ಇರಲಿಲ್ಲ. ಹೋಗಿ ತೋರಿಸ್ಕೊಂಡು ಒಂದು ಡಾಕ್ಟ್ರ್ ಅಲ್ಲ ಅಂದರು ಇನ್ನೊಂದು ಡಾಕ್ಟ್ರು,
ಬಳ್ಳಾರಿ ಹೋಗೋದು, ಇಲ್ಲಿ ತೋರಣಗಳು ತೋರಿಸ್ತಾ ಇದ್ವಿ, ಇಲ್ಲಿ ಸರಿ ಹೋಗಿಲ್ಲ ಅಂದರೆ ಬಳ್ಳಾರಿ ಹೋಗೋದು, ಅಲ್ಲಿ ತೋರಿಸೋದು, ಅಲ್ಲಿ ವ್ಯಾಕ್ಸಿನೇಷನ್ ಹಾಕೋದು. ಈ ಥರ ಚಿಕ್ಕ ಇದ್ದಾಗ 1.5 ಮಂತ್ ಇದ್ದಾಗೆ ಅದಕ್ಕೆ ಒಂಥರ ಇನ್ಫೆಕ್ಷನ್ ಥರ ಆಗಿಬಿಟ್ಟಿತ್ತು. ಅದಕ್ಕೆಲ್ಲ ನಮ್ಮಪ್ಪ ಅಲ್ಲೇ ಬಳ್ಳಾರಿ ಬಿಟ್ಟು ಬಂದುಬಿಟ್ಟಿದ್ವಿ. ಪಾಪ ನಮ್ಮಮ್ಮ ಅದಕ್ಕೆ ಮೋಷನ್ಸು ವಾಂತಿ ಎಲ್ಲ ಆಗ್ತಿದ್ರು. ಅದೆಲ್ಲ ಕ್ಲೀನ್ ಮಾಡಿ ಪಾಪ ಹಾಸ್ಪಿಟಲ್ಗೆ ಬೆಳಗ್ಗೆ ಸಾಯಂಕಾಲ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಬಂದು ಡ್ರಿಪ್ಸ್ ಎಲ್ಲ ಹಾಕಿಸಿ ಚೆನ್ನಾಗಿ ಮಾಡಿಬಿಟ್ರು. ಅದು ಸಾಯೋ ರೇಂಜಿಗೆ ಆಗಿಬಿಟ್ಟಿತ್ತು. ಅಂದರೂ ಪಾಪ ಅದನ್ನು ಚೆನ್ನಾಗಿ ಬದುಸ್ಕೊಂಡ್ರು, ಇಷ್ಟೆಲ್ಲ ಕೇರ್ ಮಾಡಿ. ಅಂಥ ರ್ಯಾಕ್ಸಿ ಇಲ್ಲಿ ಆದ್ರೂ ಅಷ್ಟೇ ಅದಕ್ಕೇನು ಜಾಸ್ತಿ ಹೆಲ್ತ್ ಇಶ್ಯೂಸ್ ಅಂತಲೇ ಇರಲಿಲ್ಲ. ಸ್ವಲ್ಪ ಏನಾದರೂ ಹೊಟ್ಟೆ ಕೆಟ್ಟೋಯ್ತು ಅಂದರೆ ವಾಂತಿ ಮಾಡ್ತಿತ್ತು, ಇಲ್ಲ ಮೋಷನ್ಸ್ ಏನಾದರೂ ಆದರೂ 1 ದಿನ ಊಟ ಮಾಡ್ತಿರಲಿಲ್ಲ, ಮತ್ತು ಸರಿ ಹೋಗ್ಬಿಡ್ತಿತ್ತು. ಇಮ್ಯುನಿಟಿ ಅಂತೂ ಸಾಕಷ್ಟು ಚೆನ್ನಾಗಿತ್ತು ಅದಕ್ಕೆ. ಯಾವುದೇ ಥರ ಜ್ವರ ಇರ್ತಿರ್ಲಿಲ್ಲ, ಏನಿರ್ತಿರ್ಲಿಲ್ಲ. ಸಾಕಷ್ಟು ಮುದ್ದಾಗಿ ಸಾಕಿದ್ವಿ. ಅದಕ್ಕೇನು ಬೇಕು ಕಾಳು ಸೂಪಾಗಲಿ, ಬಿಸ್ಕೆಟ್ಸ್ ಆಗಲಿ, ಬೋನ್ ಆಗಲಿ ಆರ್ಡರ್ ಮಾಡಿ ತರಿಸ್ತಾಯಿದ್ವಿ. ಅಂಥ ವ್ಯಾಕ್ಸಿನ್ ನಮ್ಮ ಕಣ್ಮುಂದೆನೇ ಹೋಯ್ತಲ್ಲಪ್ಪ, ನಾವಿದ್ದಾಗಲೇ ಹೋಯ್ತಲ್ಲಪ್ಪ, ಎಲ್ಲೋ ಕಾಣೆ ಆಗ್ಬಿಡ್ತಲ್ಲ ಅಂತ ಸಾಕಷ್ಟು ಬೇಜಾರಲ್ಲಿದ್ದೀವಿ. ಏನು ಮಾಡೋದು, ದೇವರು ನಮ್ಮ ಲೈಫಲ್ಲಿ ಈ ಥರ ಒಂದು ದಿನ ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲೇ ಇದ್ದರೂ ರ್ಯಾಕ್ಸಿ ಈ ವಿಡಿಯೋ ನೋಡೋರ ಮೂಲಕ ಆದರೂ ಬರಲಿ, ನಮ್ಮ ಮನೆಗೆ ಬರಲಿ, ನಮ್ಮ ಜೊತೆ ಇರಲಿ ಅಂತ ನಾನು ಅಂದ್ಕೊತೀನಿ. ದೇವರು ನಮಗೆ ಆ ಖುಷಿನ ಇನ್ನೊಂದು ಸಲ ನಮ್ಮ ಖುಷಿನ ನೋಡಲಿ. ನಮ್ಮ ಮನೆಯಲ್ಲಿ ರ್ಯಾಕ್ಸಿ ಬರೋ ಮುಖಾಂತರ ಎಲ್ಲೇ ಇದ್ದರೂ ಬರಲಿ ದೇವ್ರೆ ಅಂತ ಅಂದ್ಕೊತೀನಿ. ಡೈಲಿ ಪ್ರೇಯರ್ ಮಾಡ್ತಿದ್ದೀನಿ. ಆದರೂ ಸುತ್ತಮುತ್ತ ಎಲ್ಲಾದರೂ ನೋಡಿದರೆ ಈ ಥರ ಯಾರಾದರೂ ಸಾಕ್ತಾ ಇದ್ದರೆ, ಹೊಸದಾಗಿ ಯಾರಾದರೂ ಒಂದು ತಿಂಗಳಿಂದ 2 ತಿಂಗಳಿಂದ ತೊಗೊಂಡಿದ್ರೆ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಿ. ಅದು ರ್ಯಾಕ್ಸಿ ಅಂದ ಕೂಡಲೇ ನೋಡ್ತದೆ, ಆ್ಯಕ್ಟಿವ್ ಆಗಿ ಬೊಗಳ್ತದೆ. ಅದಕ್ಕೆ ಒಂದು ಹೆಲ್ತ್ ಇಶ್ಯೂಸ್ ಇರಲಿಲ್ಲ. ಎಷ್ಟು ಚೆನ್ನಾಗಿತ್ತು ಅಂದರೆ ಯಾರೋ ಪ್ಲ್ಯಾನ್ ಮಾಡಿ ತೊಗೊಂಡೋಗಿದ್ದಾರೆ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಸೊ ಪ್ಲೀಸ್ ಹೆಲ್ಪ್ ಮಾಡಿ, ನಮ್ಮ ರ್ಯಾಕ್ಸಿ ನಮ್ಮ ಮನೆಗೆ ಬರಲಿ, ಅದೆಲ್ಲೇ ಇರಲಿ ಆದಷ್ಟು ಬೇಗ ನಮ್ಮ ಮನೆಗೆ ಬರಲಿ ಅಂತ ನಾನು ಅಂದ್ಕೊತೀನಿ. ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ, ಸಾಕಷ್ಟು ಯಾರೆಲ್ಲ ನೋಡ್ತಾ ಇದ್ದಾರೆ ಅವರೆಲ್ಲ ಶೇರ್ ಮಾಡಿ, ಸ್ವಲ್ಪ ನಮ್ಮ ರ್ಯಾಕ್ಸಿ ನಮ್ಮ ಮನೆಗೆ ಬರಲಿ ಅಂತ ಅಂದ್ಕೊತೀನಿ. ಆದಷ್ಟು ಬೇಗ ಬರಲಿ ನಮ್ಮ ಮನೆಗೆ ಅಂತ.